ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಗ್ಲೆಂಡ್ ವಿರುದ್ಧ ಪಾಕಿಸ್ತಾನ್ ಸೋತ ನಂತರ ಪಾಕಿಸ್ತಾನ್ ಟೀಮ್ನ ಕ್ಯಾಪ್ಟನ್ ಆಗಿರ್ತಕ್ಕಂಥ ಬಾಬರ್ ಅಜಮ್ ಅವರು ಏನೆಲ್ಲ ಹೇಳಿದರು ಪ್ರೆಸ್ ಕಾನ್ಫರೆನ್ಸಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ನಮ್ಮ ಬ್ಯಾಟಿಂಗಲ್ಲಿ 164 ರನ್ ಹೊಡಿತೀವಿ. ಟಾಸ್ಗೆ ಅದನ್ನು ನಾವೇ ಬ್ಯಾಟಿಂಗ್ ಮಾಡೋಕ್ಕೆ ತೊಳ್ತೀವಿ, ಡಿಪೆಂಡ್ ಮಾಡ್ಬೇಕಂತ ಹೇಳಿ. ಅದೇ ಥರ ಬ್ಯಾಟಿಂಗ್ ಆಡಿ 164 ಟಾರ್ಗೆಟ್ ಕೊಡ್ತೀವಿ. ಹಾಗೆ ಇದನ್ನು 164 ಟಾರ್ಗೆಟ್ ಬೆನ್ನತ್ತಿದ ಇಂಗ್ಲೆಂಡ್ ಒಂದು ಹಂತದಲ್ಲಿ ಮ್ಯಾಚ್ ನಮ್ಮ ಕಡೆನೇ ಬಂದಿರುತ್ತೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿದ್ದಿರ್ತವೆ. ಹಾಗೆ ಪವರ್ ಪ್ಲೇಯಲ್ಲಿ 3-4 ವಿಕೆಟ್ ತೆಗೆದಿರ್ತೀವಿ. ಹೀಗಾಗಿ ನಾವೇ ಗೆಲ್ತೀವಿ ಅಂತ ನಮಗೆ ಆಲ್ಮೋಸ್ಟ್ ಆಲ್ ಅನಿಸಿತ್ತು. ಬಟ್ ಹ್ಯಾರಿ ಬ್ರೂಕ್ ಅವ್ರನ್ನ ಔಟ್ ಮಾಡೋಕ್ಕೆ ಆಗಲಿಲ್ಲ. ನಮಗೆ ಅಲ್ಲೇ ದೊಡ್ಡ ಹೊಡೆತ ಕುಂತು ಅಂತ ಹೇಳಿದ್ದಾರೆ. ಒಬ್ಬರನ್ನ ಔಟ್ ಮಾಡಿದರೆ ಈ ಇಡೀ ಪಂದ್ಯ ನಮ್ಮ ಹತ್ರ ಆಗ್ತಿತ್ತು. ಹಾಗೆ ಇನ್ನು ನಮಗೂ ಚಾನ್ಸ್ ಕಡಿಮೆ ಇದೆ. ಬಟ್ ಇನ್ನು ನೆಕ್ಸ್ಟ್ ಮ್ಯಾಚಲ್ಲೆಲ್ಲ ಚೆನ್ನಾಗಿ ಎಫರ್ಟ್ ಹಾಕಿ ಇನ್ನೂ ಚೆನ್ನಾಗಿ ಆಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹ್ಯಾರಿ ಬ್ರೂಕ್ ಅವ್ರನ್ನ ಔಟ್ ಮಾಡದೇ ಇರೋ ಕಾರಣ ಅವರೇ 100 ರನ್ ಹೊಡೆದು ಇಂಗ್ಲೆಂಡ್ ಟೀಮ್ನ ಗೆಲ್ಸ್ಕೊಂಡು ಹೋಗ್ತಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗೆ ಗ್ರೌಂಡಲ್ಲಿ ಕಣ್ಣೀರು ಕೂಡ ಹಾಕಿದ್ದಾರೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಹೆಂಗೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.